ಹೀಗೆ ಇಡೀ ವಿವಾದಕ್ಕೆ ರಾಜ್ಯ ಸರ್ಕಾರ ಸ್ಪಷ್ಟನೆಯನ್ನ ಕೊಟ್ಟಿದೆ. ಈ ಮಧ್ಯೆ ಸಚಿವರು ಕೇಂದ್ರ ಸರ್ಕಾರದ ಕಡೆಗೆ ಬೊಟ್ಟು ಮಾಡ್ತಾ ಇದ್ದಾರೆ. ಅವರ ಮಾನದಂಡದ ವಿಚಾರವಾಗಿನೇ ನಾವು ಕೂಡ ಕ್ರಮ ತೆಗೆದುಕೊಂಡಿರೋದು ಅಥವಾ ಅವರ ಮಾನದಂಡದಂತೆಯೇ ನಾವು ಕೂಡ ಕ್ರಮ ತೆಗೆದುಕೊಂಡಿರೋದು ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಏನಿದು ಮಾನದಂಡದ ಕದನ? ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬ. ಬಿಪಿಎಲ್ ಪರಿಷ್ಕರಣೆಗೆ ಕೇಂದ್ರ ಸರ್ಕಾರದ ಮಾನದಂಡ, ಕೇಂದ್ರದ ಮಾರ್ಗಸೂಚಿ ಅನುಸರಿಸಿದ್ದೇವೆ ಎಂದ ಮುನಿಯಪ್ಪ. ಕೇಂದ್ರದೆಡೆಗೆ ಬೊಟ್ಟು. ರಾಜ್ಯ ಸರ್ಕಾರ ಬಿಪಿಎಲ್ ಪರಿಷ್ಕರಣೆ ವಿಚಾರವನ್ನ ಕೇಂದ್ರ ಸರ್ಕಾರದತ್ತ ತಿರುಗಿಸಿದೆ. ಕೇಂದ್ರದ ಮಾನದಂಡಗಳಿವೆ, ಅದರಂತೆ ನಾವು ಪರಿಷ್ಕರಣೆ ಮಾಡಿದ್ದೇವೆ ಅಂತ ಕೈಪಡೆ ಬಿಜೆಪಿಗೆ ತಿರುಗುಬಾಣ ಬಿಡ್ತಿದೆ. ಸಚಿವರು ಬಿಪಿಎಲ್ ಪರಿಷ್ಕರಣೆ ಬೆನ್ನಿಗೆ ಬಲವಾಗಿ ನಿಂತಿದ್ದು ಬಿಜೆಪಿಯ ಪ್ರತಿರೋಧಕ್ಕೂ ಉತ್ತರ ಕೊಡುವ ಕೆಲಸ ಮಾಡ್ತಿದ್ದಾರೆ. ಕೇಂದ್ರ ಸರ್ಕಾರ ಏನು ಗೈಡ್ಲೈನ್ಸ್ ಇಡೀ ಭಾರತ ದೇಶದ ಎಲ್ಲಾ ರಾಜ್ಯಗಳು ಕೊಟ್ಟಿದೆ ಅದನ್ನು ಅನ್ವಯಿಸೇ ಮಾಡಿರೋದು. ಬಿಪಿಎಲ್ ಅಂದ್ರೆ ಬಿಲೋ ಪಾವರ್ಟಿ ಲೈನ್. ಈ ಕಾರ್ಡ್ ಕೊಡಬೇಕಾದ್ರೆ ಕೇಂದ್ರ ಸರ್ಕಾರದ ಕೆಲವೊಂದಿಷ್ಟು ಮಾನದಂಡಗಳಿವೆ. ಇದೇ ವಿಚಾರವನ್ನ ಮುಂದಿಡ್ತಿರೋ ಸಚಿವರು ಬಿಜೆಪಿಯ ರಾಜಕೀಯ ಅಸ್ತ್ರಕ್ಕೆ ಪ್ರತ್ಯಾಸ್ತ್ರ ಹೂಡಿದ್ದಾರೆ. ಯಾರು ಗಾಬರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಸೆಂಟ್ರಲ್ ಗವರ್ಮೆಂಟ್ ಒಂದು ಕ್ರೈಟೀರಿಯಾ ಇದೆ, ಆ ಕ್ರೈಟೀರಿಯಾ ಪ್ರಕಾರ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಏನು ಗೈಡ್ಲೈನ್ಸ್ ಇಡೀ ಭಾರತ ದೇಶದ ಎಲ್ಲಾ ರಾಜ್ಯಗಳು ಕೊಟ್ಟಿದೆ ಅದನ್ನು ಅನ್ವಯಿಸೇ ಮಾಡಿರೋದು. ಆ ಬಿಲೋ ಪಾವರ್ಟಿ ಲೈನಲ್ಲಿ ನಿಮಗೆ ಪ್ರಾಬ್ಲಮ್ ಇಲ್ಲಿ ಏನಾಗಿರೋದು, ಬಿಲೋ ಪಾವರ್ಟಿ ಲೈನ್ ಇರೋದು 1% 2% APLಗೆ ಹೋಗಿರೋದಕ್ಕೆ ಗೊಂದಲ ಆಗಿದೆ. ಹಾಗಿದ್ರೆ ಏನಿದು ಮಾನದಂಡಗಳು? ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಹೇಳ್ತಾರೆ, ಕೇಳಿ. ಯಾವುದು 5 ಮಾನದಂಡ? ಒಂದು, IT ರಿಟರ್ನ್ಸ್ ITPR ಆಗಿರಬಾರ್ದು. ಗ್ರಾಮೀಣ ಪ್ರದೇಶದಲ್ಲಿ 3 ಹೆಕ್ಟೇರ್ ಅಂದ್ರೆ 8 ಎಕರೆ ಜಮೀನು ಯಾರಿಗಿರುತ್ತೆ, 8 ಎಕರೆ ಜಮೀನು ಮೇಲ್ಪಟ್ಟಿರುವಂತವರಿಗೆ BPL ಕಾರ್ಡ್ ಕೊಡಂಗಿಲ್ಲ. ಟ್ರಾಕ್ಟರು, ಮ್ಯಾಕ್ಸಿ ಕ್ಯಾಬು, ಟ್ಯಾಕ್ಸಿ ಇತ್ಯಾದಿಗಳು ಹೊಂದಿದ ಕುಟುಂಬವನ್ನು ಹೊರತುಪಡಿಸಬೇಕು. ಕುಟುಂಬದ ವಾರ್ಷಿಕ ಆದಾಯ 1.2 ಲಕ್ಷ. ರಾಜ್ಯ ಸರ್ಕಾರದಿಂದ ಕಪಟ ನಾಟಕ ಎಂದ ವಿಜಯೇಂದ್ರ. ಹೀಗೆ ಕಾಂಗ್ರೆಸ್ ನಾಯಕರೇನೋ ಕೇಂದ್ರದ ಕಡೆಗೆ ಬೊಟ್ಟು ಮಾಡ್ತಿದ್ದಾರೆ. ಇದೇ ವಿಚಾರ ಬಿಜೆಪಿ ನಾಯಕರನ್ನ ಕೆರಳಿ ಕೆಂಡವಾಗುವಂತೆ ಮಾಡಿದೆ. ಸಚಿವರ ಮಾತಿಗೆ ತಿರುಗೇಟು ಕೊಟ್ಟಿರೋ ವಿಜಯೇಂದ್ರ ಇವರ ಅಸಹಾಯಕತೆಗೆ ಕಪಟ ನಾಟಕ ಮಾಡ್ತಿದ್ದಾರೆಂದು ಗರಂ ಆಗಿದ್ದಾರೆ. ಮುಖ್ಯಮಂತ್ರಿಗಳು ಪದೇ ಪದೇ ಕೇಂದ್ರ ಸರ್ಕಾರವನ್ನ ದೂರ್ತಕ್ಕಂಥದ್ದು, ತಮ್ಮ ವೈಫಲ್ಯಗಳನ್ನ ಮುಚ್ಚಾಕಿಕೊಳ್ತಕ್ಕಂಥ ಸಲುವಾಗಿ, ತಮ್ಮ ಹುಳುಕನ್ನ ಮುಚ್ಚಾಕಿಕೊಳ್ತಕ್ಕಂಥ ಸಲುವಾಗಿ ಕೇಂದ್ರ ಸರ್ಕಾರನ ದೂರ್ತಕ್ಕಂಥದ್ದು. ಹಣಕಾಸಿನ ಮುಗ್ಗಟ್ಟಿದೆ. ಇವತ್ತು BPL ಕಾರ್ಡ್ ಅಂತೇಳಿ ಕಪಟ ನಾಟಕ ಆಡ್ತಾ ಇರ್ತಕ್ಕಂಥದ್ದು. ಕಾಂಗ್ರೆಸ್ ಸಿದ್ದರಾಮಯ್ಯ ಸರ್ಕಾರ ಕರ್ನಾಟಕವನ್ನ ನರಕ ಮಾಡಕ್ ಹೊರಟಿದೆ. ಜನರಿಗೆ ತಿನ್ನೋದಕ್ಕೆ ಅನ್ನವನ್ನ ಕಸ್ಕೊಳ್ತಾ ಇದೆ. ಕೇಂದ್ರವೇ 5.8 ಕೋಟಿ ಕಾರ್ಡ್ ರದ್ದು ಮಾಡಿದೆ ಎಂದ ಪರಮೇಶ್ವರ್. ಒಂದು ವಾರದಿಂದ ಯಾಕೆ ಸುಮ್ಮನಿದ್ರಿ ಅಂತ HDK ಪ್ರಶ್ನೆ. ಇಡೀ ದೇಶದಲ್ಲಿ ಕೇಂದ್ರ ಸರ್ಕಾರನೇ 5.8 ಕೋಟಿ ಕಾರ್ಡ್ಗಳನ್ನು ರದ್ದು ಮಾಡಿದೆ. ಯಾವ ನೈತಿಕತೆಯಿಂದ ಭಾರತೀಯ ಜನತಾ ಪಾರ್ಟಿಯವರು ಇದನ್ನೊಂದು ಇಶ್ಯೂ ಆಗಿ ನಮಗೆ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ ನಮಗೆ. ನಾವು ಯಾವುದೂ ಕಾನೂನು ಬಾಹಿರವಾಗಿ ಮಾಡಿಲ್ಲ. ಇವತ್ತು ಬಂದಂತ ವರದಿಯ ಆಧಾರದ ಮೇಲೆ ಹೇಳ್ತಾ ಇದ್ದಾರೆ. ಕಳೆದ ಒಂದು ವಾರದಿಂದ ಯಾಕೆ ಹೇಳಲಿಲ್ಲ? ಅದು ಕೆಲವು ಗೈಡ್ ಲೈನ್ಸ್ ಗಳಲ್ಲಿ ಅವರು ಏನ್ ಹೇಳಿದ್ದಾರೆ, ಕೇಂದ್ರ ಸರ್ಕಾರ ಹೇಳಿರ್ತಕ್ಕಂಥದ್ದು. ಈಗ ಇತ್ತೀಚೆಗೆ ಏನು ಈಗ ನಮ್ಮ ಕೆಲವು ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿರ್ತಕ್ಕಂಥದ್ದೇನಿದೆ, ಅದರಿಂದ ಕೆಲವು ಜಿನೆನಿಟಿ ಏನಿದೆ ಅನ್ನೋದು ಗೊತ್ತಾಗ್ತಿದೆ. ನಿಮಗೇನಾದ್ರೂ ದುಡ್ಡಿಲ್ಲ ಅಂತ ಸಾಲ ಕೇಳಿದ್ದೀವ? ಬಿಜೆಪಿ ನಾಯಕರ ಆರೋಪಕ್ಕೆ ಸಿದ್ದರಾಮಯ್ಯ ತಿರುಗೇಟು. ಕೇಂದ್ರ ಸರ್ಕಾರದ ಮಾನದಂಡದ ಮೇಲೆ ಸರಿಯಾಗಿ ಮಾಡ್ರಿ. ನಿಮ್ಮ ಗೃಹಲಕ್ಷ್ಮಿ ಮತ್ತು ಇತರೆ ಸ್ಕೀಮ್ಗಳನ್ನು ತಪ್ಪಿಸ್ಲಿಕ್ಕೆ ಇದನ್ನ ಕೇಂದ್ರದ ಮಾನದಂಡ ಉಪಯೋಗ ಮಾಡ್ಕೊಳಕ್ ಹೋಗ್ಬೇಡ್ರಿ. ಯಾರು ಹೇಳಿದವರು ದುಡ್ಡಿಲ್ಲ ಅಂತ? ನಿಮ್ಮ ಹತ್ರ ಸಾಲ ಕೇಳಕ್ ಬಂದಿದ್ವಾ ಬಿಜೆಪಿ ಅವ್ರ ಹತ್ರ? ದುಡ್ಡಿಲ್ಲ ಅಂತ ಎಲ್ರಿ ದುಡ್ಡಿಲ್ಲ, ಯಾವ್ದಕ್ಕೆ ಕಡಿಮೆ ಆಗಿದೆ? ಒಂದ್ ಕಡೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮಾನದಂಡವನ್ನ ಗುರಾಣಿ ಹಿಡಿದಿದೆ. ಇಡೀ ಪ್ರಕರಣವನ್ನ ಅಸ್ತ್ರವಾಗಿ ತೆಗೆದುಕೊಂಡಿರೋ ಬಿಜೆಪಿ ಹೋರಾಟಕ್ಕಿಳಿದಿದೆ. ವಿಪಕ್ಷ ನಾಯಕ ಆರ್ ಅಶೋಕ್, ಸಂಸದ BS ಬೊಮ್ಮಾಯಿ ಅವರು ಬೆಂಗಳೂರಿನ ಪುಟ್ಟಯ್ಯನಪಾಳ್ಯದ ಸ್ಲಂಗೆ ಭೇಟಿ ನೀಡಿ BPL ಕಾರ್ಡ್ ವಂಚಿತರ ಅಹವಾಲು ಆಲಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.